ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಅರಸೀಕೆರೆ ಹೋಬಳಿಯನ್ನು ಮೂಲಭೂತ ಸೌಕರ್ಯಗಳಿಂದ ನಿರ್ಲಕ್ಷ್ಯ ಮಾಡಿದ್ದಾರೆ. ಕೆರೆಗುಡಿಹಳ್ಳಿ ಹಾಲೇಶ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ದಿನಾಂಕ 13/3/2026 ಶುಕ್ರವಾರದಂದು ಅಖಿಲ ಭಾರತ ಕಿಸಾನ್ ಸಭಾ, ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಮಹಿಳಾ ಸಂಘಟನೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಅರಸೀಕೆರೆ ಹೋಬಳಿಯ ಎಲ್ಲ ಹಳ್ಳಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚನೆಗೊಳಗಾಗಿವೆ. ನಿರಂತರ ಹೋರಾಟ ಮಾಡುತ್ತಾ ಬಂದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಕಡೆ ಗಮನಹರಿಸಿಲ್ಲ. ಈ ಪ್ರತಿಭಟನೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲ. ತಾಲೂಕು ಮಟ್ಟದ ಆಡಳಿತ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯದಿದ್ದರೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸ್ಪಂದಿಸಿಲ್ಲ. ನಮ್ಮ ಶಾಸಕರಾದ ಚಿಕ್ಕಮ್ಮನಹಟ್ಟಿ ದೇವೇಂದ್ರಪ್ಪನವರು ಸಹ ಸ್ಪಂದಿಸಿಲ್ಲ. ಮುಂದಿನ ದಿನಗಳಲ್ಲಿ ಶಾಸಕರು ಈ ಭಾಗಕ್ಕೆ ಬಂದರೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಾಗುವುದು. ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಹೇಳಿದರು. ರೈತ ಮುಖಂಡ ಬೂದಿಹಾಳು ಸಿದ್ದೇಶ್ ಮಾತನಾಡಿ, ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ. ರಾಗಿ ಖರೀದಿ ಕೇಂದ್ರ ಕೂಡಲೇ ತೆರೆಯಬೇಕು. ಈ ಭಾಗದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿರುವುದರಿಂದ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ, ರಾತ್ರಿ ವೇಳೆಯಲ್ಲಿ ವೈದ್ಯರಿರುವುದಿಲ್ಲ, ಮೆಡಿಸಿನ್ ಸರಿಯಾಗಿರುವುದಿಲ್ಲ. ಅರಸೀಕೆರೆ ಹೋಬಳಿ ತಾಲೂಕಿನಲ್ಲಿಯೇ ದೊಡ್ಡ ಹೋಬಳಿಯಾಗಿದೆ. ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿ ಅಪೂರ್ಣಗೊಂಡಿದೆ. 5 ವರ್ಷಗಳಿಂದ ಬಡವರಿಗೆ ಸೂರಿಲ್ಲ. ಅರಸೀಕೆರೆಯಿಂದ ಉಚ್ಚಂಗಿದುರ್ಗದವರೆಗೆ ರಸ್ತೆ ದುರಸ್ತಿಯಾಗಬೇಕು. ಮುಂದಿನ ದಿನಗಳಲ್ಲಿ ಬೇಡಿಕೆಗಳು ಈಡೇರದಿದ್ದರೆ ಪ್ರಗತಿಪರ ಸಂಘಟನೆಗಳಿಂದ ವಿವಿಧ ರೀತಿಯ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಕಬ್ಬಳಿ ಮೈಲಪ್ಪ ಮಾತನಾಡಿ, ಅರಸೀಕೆರೆ ಹೋಬಳಿ ಅತಿ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ಸಾರ್ವಜನಿಕರು ವಂಚಿತರಾಗಿದ್ದಾರೆ. ಈ ಭಾಗದಲ್ಲಿ ಅರಸೀಕೆರೆಗೆ ಹೆಚ್ಚು ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬರುವುದರಿಂದ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ. ಜಿಲ್ಲಾ ಕೇಂದ್ರಕ್ಕೆ ಹೋಗಲು ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. ನಮ್ಮ ಶಾಸಕರು ಈ ಹೋಬಳಿಯ ಬಗ್ಗೆ ಗಮನಹರಿಸಿ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈಎಚ್ ಚಂದ್ರಶೇಖರ್ ಮನವಿ ಸ್ವೀಕರಿಸಿ ಮಾತನಾಡಿ, ಈಗಾಗಲೇ ವಸತಿ ರಹಿತರ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದೇನೆ. 7 ಗ್ರಾಮ ಪಂಚಾಯಿತಿಗೆ 2024-25ನೇ ಸಾಲಿನಲ್ಲಿ ಪಿಎಂಜಿವೈನಲ್ಲಿ 121 ಮನೆಗಳು ಬಂದಿವೆ. ಬಡ್ಜೆಟ್ನಲ್ಲಿ ಘೋಷಣೆಯಾದಂತೆ ಮನೆಗಳು ಬರುವ ಆಶಾಭಾವನೆ ಇದೆ. 7 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗುವುದು. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ನಿಲ್ದಾಣದವರೆಗೂ ಸುಡು ಬಿಸಿಲಿನಲ್ಲಿ ಸರ್ಕಾರದ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಮಾನವ ಸರಪಳಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್, ರೈತ ಮುಖಂಡ ಬೂದಿಹಾಳು ಸಿದ್ದೇಶ್, ಕಬ್ಬಳಿ ಮೈಲಪ್ಪ, ನಿಚ್ಚವನಹಳ್ಳಿ ಭೀಮಪ್ಪ, ಪುಣ್ಣಭಗಟ ಮಂಜು, ಡಿಎಸ್ಎಸ್ ದೊಡ್ಡ ಬಸವರಾಜ್, ವಿದ್ಯಾರ್ಥಿ ಸಂಘಟನೆ ಮುಖಂಡ ಡಿಎಚ್ ಅರುಣ್, ಆಕಾಶ್, ಗುರುಬಸವರಾಜ, ನಾಗರಾಜ್ ಗೌಡ, ಮಲ್ಲನಗೌಡ, ಸತ್ತೂರು ಮಹಾದೇವಪ್ಪ, ಹೆಚ್ ಹಾಲಪ್ಪ, ಅರಸಾಪುರದ ಕಾಳಪ್ಪ, ನಿರ್ಮಲಾ, ಪ್ರೇಮ, ವಿಶಾಲಮ್ಮ, ಹರಿಯಮ್ಮನಹಳ್ಳಿ ಬಸವರಾಜ್, ರಾಮಣ್ಣ, ಶಿವರಾಮ್, ರಂಗಪ್ಪ, ಕಾರ್ಯನಿರ್ವಹಣಾಧಿಕಾರಿ ವೈಎಚ್ ಚಂದ್ರಶೇಖರ್, ಆರೋಗ್ಯ ಇಲಾಖೆಯ ಅಧಿಕಾರಿ ಪೃಥ್ವಿ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಗಂಗಪ್ಪ, ಸಹಾಯಕ ಕಾರ್ಯ ಅಧೀಕ್ಷಕರು ಜಗದೀಶ್ ನಾಯಕ್, ರಾಘವೇಂದ್ರ, 7 ಗ್ರಾಮ ಪಂಚಾಯಿತಿಗಳ ರೈತ ಮುಖಂಡರು, ಪ್ರಗತಿಪರ ಸಂಘಟನೆಕಾರರು, ಮಹಿಳೆಯರು ಹಾಗೂ ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಹೇಶ್, ಅರಸೀಕೆರೆ. ಈ ತಾಲೂಕಿನ ನಮ್ಮ ಅರಸೀಕೆರೆ ಹೋಬಳಿಗೆ ಸಂಬಂಧಪಟ್ಟಿಗೆ ರಸ್ತೆ ಆಗಲೇಬೇಕು. ಅರಸೀಕೆರೆ ಬಸ್ ಸ್ಟ್ಯಾಂಡ್ ಆಗಲೇಬೇಕು. ಅರಸೀಕೆರೆಯಿಂದ ಉಚ್ಚಂಗಿದುರ್ಗವರೆಗೆ ರಸ್ತೆ ಆಗಲೇಬೇಕು. ಏನೇ ಬರಲಿ ಎಲ್ಲ ನಮ್ಮ ರೈತ ಸಂಘಟನೆಯ ಮುಖಂಡ್ರೆ, ದಲಿತ ಸಂಘಟನೆ ಮುಖಂಡ್ರೆ, ವಿದ್ಯಾರ್ಥಿಗಳೇ, ದಯಮಾಡಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿ ಮಠಾಧೀಶರೇ ನಮ್ಮ ಸ್ವಾಮೀಜಿಯವರ ಮಾತನ್ನ ಕೇಳಿಲ್ಲ.
ಗೆಲ್ಲಬೇಕು ಅಂತ ಹೇಳಿ ಹಾಗಾಗಿ ನಾವಿವತ್ತು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ ಸ್ವಾಮಿ. ಯಾವುದೇ ಸ್ವಾರ್ಥ ಇಲ್ಲ, ವಿದ್ಯಾರ್ಥಿ ಯುವಜನರು ಸೇರಿ ಮಾಡ್ತಾ ಇದ್ದೇವೆ. ಮುಂದಿನ ಭವಿಷ್ಯದ ಮಕ್ಕಳು ಅಷ್ಟು ಇದ್ರೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಸಾರಿಗೆ ವ್ಯವಸ್ಥೆ ಸಿಕ್ಕರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಖರೀದಿ ಕೇಂದ್ರ ಇದ್ದದ್ದನ್ನು ಇದು ತೆಗಿತಲ್ಲ, ರಾಗಿ ಕೇಂದ್ರ ಖರೀದಿ ಅತಿ ಹೆಚ್ಚು ರಾಗಿ ಬಂದರೆ ಖರೀದಿ ಕೇಂದ್ರ ಇಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ, ಅರ್ಧ ಮರ್ಧ ಹಿಂದೆ ದುಡ್ಡು ಹೊಡ್ಕೊಂಡು ಹೋದ, ಈಗ ಅರ್ಧ ಮರ್ಧ ಮಾಡಿ ಬಿಟ್ಟಿದ್ದಾರೆ. ಯಾವನೋ ಗುತ್ತಿಗೆದಾರ ಅಧಿಕಾರಿಗಳು ಇದೇ ಬಸ್ ಸ್ಟ್ಯಾಂಡ್ ಏನು ಮಾಡಿಲ್ಲ, 3 ವರ್ಷ ಆಯ್ತು. ನಾಚಿಕೆ ಆಗಬೇಕು ಏನು ಜನಪ್ರತಿನಿಧಿಗಳಿಗೆ. ಮತ್ತೆ ಸರಿಯಾಗಿ ನಮ್ಮ ವೈದ್ಯರ ಸಮಸ್ಯೆ ಇದೆ ಆಸ್ಪತ್ರೆಯಲ್ಲಿ, ರಾತ್ರಿ ಡಾಕ್ಟರ್ ಎಲ್ಲ ಪರ್ಮನೆಂಟ್ ಯಾರು ಇಲ್ಲ. ನಾವು ಹೋದ ಸಂದರ್ಭದಲ್ಲಿ ನಿಮ್ಮಲ್ಲಿ ಯಾರ ಡಾಕ್ಟರ್ ಹೇಳ್ರಿ, ನಾವು ಈಗಲೇ ಅಟೆಂಡ್ ಮಾಡ್ತೀವಿ ಅಂತೇಳಿ ನಾಚಿಕೆ ಆಗಬೇಕು. ಹೀಗಾಗಿ ಎಲ್ಲಾ ಒಳಗಿತ ಆಗಿದೆ, ರಸ್ತೆಗಳು ಕೂಡ ಇಲ್ಲ. ಏನು ಪಂಚಾಯತ್ ರಾಜ್ ವ್ಯಾಪ್ತಿ ಬರ್ತಕ್ಕಂಥ ರಸ್ತೆಗಳು ಇಲ್ಲ, PW ಇಲಾಖೆ ಪಂಚಾಯತಿ ಅನುದಾನ ಇಲ್ಲ, ಕಲ್ಯಾಣ ಕರ್ನಾಟಕದ ಸಾವಿರಾರು ಕೋಟಿ ಅನುದಾನ ಇದೆ. ಹಲವಾರು ಕ್ಷೇತ್ರಕ್ಕೆ ಬೇಕಾದಷ್ಟು ಕೆಲಸ ಆಗುತ್ತೆ. ಇಲ್ಲೇನು ಕಾಡಾಗಿದೆ, ಇಲ್ಲಿ ಮಲತಾಯಿ ನೋಡಿ ನಡೆಸ್ತಾರೆ. ಹಾಗಾಗಿ ಈ ಒಂದು ಈಗ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೇಳೋಣ. ಈಗ ಮಹಿಳಾ ಸಂಬಂಧಪಟ್ಟಂಗೆ ನಮ್ಮ ನಿರ್ಮಲಾ ಹಿರೇಮಠ ಅವರು ಕೂಡ ಅಂತ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ತೇವೆ. ಕ್ಷೇತ್ರಕ್ಕೆ ರಾಗಿ ಕೇಂದ್ರ ತೆರೆಯಲು ವಿಫಲಗೊಂಡ ತಾಲೂಕು ಆಡಳಿತಕ್ಕೆ ಹೇಳ್ತಿದ್ದಾರ, ಬಡವರಿಗೆ ಮನೆ ಕೊಡಲೇಬೇಕು. ನಮ್ಮ ಈ ತಾಲೂಕು ನಮ್ಮ ಅರಸೀಕೆರೆ ಹೋಬಳಿಗೆ ಸೋಮಪಟ್ಟಿಗೆ ರಸ್ತೆ ಆಗಲೇಬೇಕು. ಅರಸೀಕೆರೆ ಬಸ್ ಸ್ಟ್ಯಾಂಡ್ ಆಗಲೇಬೇಕು. ಅರಸೀಕೆರೆಯಿಂದ ಉತ್ತಂಗಿದುರ್ಗವರೆಗೆ ರಸ್ತೆ ಆಗಲೇಬೇಕು. ಏನೇ ಬರಲಿ ಎಲ್ಲ ನಮ್ಮ ರೈತ ಸಂಘಟನೆಯ ಮುಖಂಡರೇ, ದಲಿತ ಸಂಘಟನೆ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಪಂದನೆ ಇದೆ. ಆದ್ರೆ ಜಿಲ್ಲಾ ಮಟ್ಟದ ಹೊಸಪೇಟೆಯ ಏನು ಭಾಗದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯ ಇದೆ. ಅವ್ರನ್ನ ಯಾವ ರೀತಿ ಖರ್ಚಿಗೆಬೇಕು ಅನ್ನೋದು ಪೂರ್ತಿ ಗೊತ್ತು. ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ವಿ. ನೀವೆಲ್ಲರೂ ಕೂಡ ವಿದ್ಯಾರ್ಥಿ ಯುವಜನರು, ದಲಿತರು, ರೈತರು ಎಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತೇನು ಮನವಿ ಪತ್ರ ಕೊಟ್ಬಿಟ್ಲೆ ನಾಳೆ ಕೆಲಸ ಆಗತ್ತಂತ ಏನಿಲ್ಲ. ಇದು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ರಿ. ಈಗ ಬಸ್ ಸ್ಟ್ಯಾಂಡ್ ಹೋರಾಟ ಮಾಡ್ಸಿದ್ವಿ, ಇನ್ನು ಉದ್ಘಾಟನೆ ಆಗಿಲ್ಲ. ಏನು KSRTC ಏನು KB ಆಗಿದ್ದಿಲ್ಲ, ಉದ್ಘಾಟನೆ ಆಯ್ತು. ಈಗ ಆಲ್ರೆಡಿ ಕರೆಂಟ್ ಬರ್ತದೆ, ರಸ್ತೆಗಳಾಗಿದ್ದಲ್ಲ, ಸಾರಿಗೆ ವ್ಯವಸ್ಥೆ ಸ್ವಲ್ಪ ಆಗಿದೆ. ಇವತ್ತು ಆದ ತಕ್ಷಣ ನಾಳೆ ಕೆಲಸ ಆಗ್ತಕ್ಕಂಥ ಆ ಭ್ರಮೆ ಒಳಗೆ ಇಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳೇ ಕಳಿಸಿದ್ರೆ, ನಾವು ಕೂಡ ಮೊನ್ನೆ ಕೂಡ ಹೋದ್ರು ಕೂಡ ಅದು ಸ್ಪಂದಿಸಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅದಕ್ಕಿಂತ ಮುಂಚಾಗಿ ನಮ್ಮ ಮತ ಹಾಕಿಕೊಂಡಿರ್ತಕ್ಕಂಥ ದೇವೇಂದ್ರಪ್ಪನವರ ಶಾಸಕರು ಸ್ಪಂದಿಸ್ತಾ ಇಲ್ಲ. ದೇವೇಂದ್ರಪ್ಪ ಅವರೇ ಕುರ್ಚಿ ಖಾಲಿ ಮಾಡಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅರಸೀಕೆರೆ ಭಾಗದ ಯಾವ ಭಾಗದಲ್ಲಿ ಬಂದರೂ ಕೂಡ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡಲೇಬೇಕು. ಮಾಡ್ತೀರಾ? ಈಗ ನಮ್ಮ ಭಾಗದಲ್ಲಿ ಬರ್ಬೇಕಂದ್ರೆ ನೀವು ಕೆಲಸ ಮಾಡ್ರಿ. ಮೊನ್ನೆ ವಿದೇಶಕ್ಕೆ ಹೋಗಿರಿ, ನಿಮಗೆ ನಾಚಿಕೆ ಆಗಬೇಕು. ಇಲ್ಲಿ ನೀವು ಹೇಗತಿ ಕೆಲಸ ಮಾಡಕ್ಕಾಗಿಲ್ಲ. ಇಲ್ಲಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಕ್ಕೆ ವಿದೇಶಿ ಮಜಾ ಮಾಡಕ್ ಹೋಗಿರಿ. ಮತ್ತೆ ವಿದೇಶ ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸರ್ಕಾರಕ್ಕೆ ಸರ್ಕಾರ, ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ.
ಹಾಗಾಗಿ ಎಲ್ಲ ಬಂಧುಗಳನ್ನು ವಿನಂತಿ ಮಾಡ್ತಿದ್ರೆ ನಮ್ಮ ಹರ್ಷಮಾರಿ ಭಾಗ ಹರಪಳ್ಳಿ ತಾಲೂಕಿನಲ್ಲಿ ದೊಡ್ಡ ಹೋಬಳಿ ಆಗಿರೋದ್ರಿಂದ ಇಲ್ಲಿ ಹಲವಾರು ಸಮಸ್ಯೆಗಳು ವಿದ್ಯಾರ್ಥಿಗಳ ಪ್ರಮುಖವಾದ ಸಮಸ್ಯೆ ಒಂದು. ಹಾಗಾಗಿ ಇವತ್ತು ರೈತಾಪಿ ವರ್ಗ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಬಡವರಿಗೆ ಮನೆಯಲ್ಲ ಮತ್ತೆ ದಲಿತರಿಗೆ ಸೂರಲ್ಲ ಅನ್ನುವಂತ ಮಾತನ್ನ ಇವತ್ತು ಏನು ಗೆದ್ದಂತ ಶಾಸಕರು ಗೆದ್ದು ಹೋಗಿ ಅಸಂತೃಪ್ತಿ ಹಾಗಾಗಿ ಆಮೇಲೆ ಮುಖಂಡರು ಈ ಒಂದು ಹೋರಾಟದ ಉದ್ದೇಶ ಮಾತಾಡಬೇಕು. ಹಿರಿಯರಾಗಿರ್ತಕ್ಕಂಥ ನಮ್ಮ ಸಿದ್ದಣ್ಣವರು ಈ ಒಂದು ಹೋರಾಟವನ್ನು ಇಲ್ಲಿ ಮನವಿಯಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಮೊನ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿ ನೀಡಿದ್ರು, ಮನೆಗಳ ಬಗ್ಗೆ ನಮಗೆ ಬಂದಿಲ್ಲ, ಅದನ್ನು ಕೂಡ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಕ್ಕಂತಹದ್ದನ್ನು ಹೇಳಿದ್ವಿ. ಅದರಲ್ಲಿ ನಾವೀಗ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. 22, 21, 22ನೇ ಸಾಲಿನಲ್ಲಿ ಒಟ್ಟು 7 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ PMAY ಯೋಜನೆಯಲ್ಲಿ 120 ಮನೆಗಳನ್ನ ಸ್ಯಾಂಕ್ಷನ್ ಮಾಡಿಸಿದೀವಿ. 24-25 ಸಾಲಿನಲ್ಲಿ ಒಟ್ಟು 104 ಮನೆಗಳನ್ನ PMAY ಯೋಜನೆಯಲ್ಲಿ ಸ್ಯಾಂಕ್ಷನ್ ಮಾಡಿಸಿದೀವಿ. ನೀವು ಕೇಳತಕ್ಕಂತಹ ರಾಜ್ಯ ಮಟ್ಟದ ವಸತಿ ಯೋಜನೆ ಅದರಲ್ಲಿ ಇರ್ತಕ್ಕಂತಹ ನಾನು ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ. ಸರ್ಕಾರದ ಹಂತದಲ್ಲಿದೆ, ಈ ಬಜೆಟ್ ನಂತರ ಘೋಷಣೆ ಮಾಡಿ ಅಂತಕ್ಕಂತಹದ್ದನ್ನು ಹೇಳಿದ್ದಾರೆ. ಅದರಲ್ಲಿ ಏನಾದರೂ ಅವರ ಮಾಹಿತಿ ಬಂದರೆ ಖಂಡಿತವಾಗಿ ನಿಮಗೆ ಮಾಹಿತಿ PMAY ನಮ್ಮ ಪಂಚಾಯಿತಿಗಳಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಮನೆಗಳ ವಿವರಗಳನ್ನು ಹೇಳಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸಂದರ್ಭದಲ್ಲಿ ಆಲ್ರೆಡಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಖಾಸಗಿ ಕೊಳವೆಗಳ ಮೂಲಕ ನೀರು ಸಂಪರ್ಕ ಮಾಡಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ. ಯಾವುದೇ ಕಾರಣಕ್ಕೂ ನೀರಿನ ಅಭಾವ ಆಗದಂತೆ ತಾಲೂಕು ಪಂಚಾಯತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ಇಲಾಖೆಯಿಂದ ಕ್ರಮ ಕೈಗೊಳ್ಳುತ್ತಿದೆ ಅಂತಕ್ಕಂತಹದ್ದನ್ನ ತಿಳಿಸ್ತಾ ಇಲ್ಲಿ ನಡೆದಿರತಕ್ಕಂತಹ ಮನವಿ ಪತ್ರವನ್ನು ನಮ್ಮ ಅಟ್ಟಿಗೆ ಬರತಕ್ಕಂತಹ ಎಲ್ಲಾ ಕಾರ್ಯಗಳಿಗೆ ನಮ್ಮ PO ಸಾಹೇಬರ ಗಮನಕ್ಕೆ ತಂದು ಆದಷ್ಟು ಶೀಘ್ರದಲ್ಲಿ ನಮ್ಮ ಕೈಲಿನಾದಂತಹ ಶಕ್ತಿ ಪರಿಹಾರ ನೀಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ 4 ಮಾತುಗಳ ಮುಕ್ತಾಯ ಮಾಡ್ತಾರೆ.